ಖಂಡಿತವಾಗಲೂ ಭಾರತ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಅಮೆರಿಕ ಮಿಸೈಲ್ ದಾಳಿಗೆ 3 ಜನ ಭಾರತೀಯರು ಸಾಯ್ತಾರೆ ಅಂತಂದರೆ ಏನು ಅರ್ಥ ಇದು? ಹೀಗಾಗಿಯೇ ಅವರ ರಾಯಭಾರಿಯನ್ನು ಕರೆಸ್ಕೊಂಡು ಭಾರತ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದೆ. ಪ್ರಶ್ನೆ ಬೇರೆ. ಈಗ ನಾಪತ್ತೆ ಆಗಿದ್ದಂಥವರು ಸತ್ತಿರುವಂಥದ್ದು ನಿಜ ಅಂತ ಕೂಡ ಸರ್ಕಾರ ಹೇಳಿದೆ. ಸರ್ಬಾನಂದ ಸೋನೋವಾಲ್ ಖುದ್ದು ಮಂತ್ರಿಗಳು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಹೌದು, ಭಾರತೀಯ ನಾವಿಕರು ಸತ್ತಿದ್ದಾರೆ. ಆದಿತ್ಯ ಶರ್ಮಾ, ಶಿವಾನಂದ್ ಚೌರಾಸಿಯಾ, ಜೊತೆಗೆ ಮುಖ್ಯ ಇಂಜಿನಿಯರ್ ಪಟ್ನಾಳ್ ಸುರೇಶ್, ಇವರು 3 ಜನ ಸಾವನ್ನಪ್ಪಿರುವಂಥದ್ದು ದೃಢ. ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಅದೆಷ್ಟೋ ಯುವಕರು ಇಂಥ ಉದ್ಯೋಗಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ರೀತಿ ಹೊರಗಡೆ ಹೋಗಿ ಅದು 6 ತಿಂಗಳುಗಟ್ಟಲೆ ಅವರು ಸಮುದ್ರದ ಮೇಲೆ ಇರ್ತಾರೆ. ಪಾಪ 6 ತಿಂಗಳು 6 ತಿಂಗಳು ಕೆಲಸ ಮಾಡ್ಕೊಂಬಂದರು ಅಂದರೆ ಇನ್ನು 6 ತಿಂಗಳು ರಜಾ ಅವರಿಗೆ. ಈ ಕೆಲಸವೇ ಹಾಗೆ. ಎಂಥ ಕರ್ಮ ನೋಡಿ. ಜೂನ್ 9ನೇ ತಾರೀಕು ಹಡಗಿನ ಮೇಲೆ ದಾಳಿ ಮಾಡಿತ್ತು ಅಮೆರಿಕ. MT ಸೆಟ್ಟವೆಲ್ಲೋ ಈ ಹಡಗಿನ ಮೇಲೆ ಅಟ್ಯಾಕ್ ಮಾಡಿತ್ತು. ಒಮನ್ ಕರಾವಳಿನಲ್ಲಿ 24 ಜನ ಇದ್ದರು. ಈ ಭಾರತೀಯ ಕ್ರೂ ಇದ್ದಿದ್ದು 24 ಮಂದಿ. ದಾಳಿ ಸಂದರ್ಭದಲ್ಲಿ 21 ಜನರನ್ನು ರಕ್ಷಣೆ ಮಾಡಲಾಯಿತು. 3 ಜನ ನಾಪತ್ತೆಯಾಗಿದ್ದರು. ಈಗ ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಎಂಥ ಸ್ಥಿತಿ ನೋಡಿ. ನಾವು ತೋರಿಸ್ತಾ ಇದ್ದೀವಿ ಆ ದಾಳಿಗೊಳಗಾದಂಥ ಹಡಗು. ಅದನ್ನೆಷ್ಟರ ಮಟ್ಟಿಗೆ ದಾಳಿ ಮಾಡಿರಬೇಕು. ತೀರಾ ಅಮೆರಿಕದವ್ರಿಗೆ ಗೊತ್ತಾಗಲ್ವಾ ಇದು ಯಾವ ಹಡಗು ಏನು ಎತ್ತ ಅಂತ? ಈ ಅಮೆರಿಕವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದುಷ್ಟರಾಷ್ಟ್ರ. ಯುದ್ಧ ತೀವ್ರಗೊಂಡಿದೆ. ಭಾರತದ ಹಡಗುಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಏನು ಅರ್ಥ ಇದು? ಜಲ್ವೀರ್ ಅನ್ನುವಂಥ ಹೆಸರಿನ ಮತ್ತೊಂದು ಹಡಗಿನ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಏನು ಅಂತಂದರೆ 24 ಜನ ಇದ್ದರು, 21 ಜನರನ್ನು ಬಚಾವ್ ಮಾಡಲಾಯಿತು. ಒಮನ್ ತೀರದಲ್ಲಿ ಆಗಿರುವಂಥ ಘಟನೆ ಇದು. 3 ಜನ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಯುದ್ಧ ತೀವ್ರಗೊಂಡಿದೆ. ಭಾರತದ ಹಡಗುಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತೊಂದು ಹಡಗಿನ ಮೇಲೂ ಕೂಡ ದಾಳಿಯಾಗಿದೆ. ಜಲ್ವೀರ್ ಹೆಸರಿನ ಹಡಗಿದು. ಇದರ ಮೇಲೆ ದಾಳಿ ಮಾಡಿರುವಂಥವ್ರು ಅಮೆರಿಕನ್ನರನ್ನ. ಏನಂತೀರಿ ಹರೀಶ್? ಹೌದು ರಂಗನಾಥ್, ಬಹುಮುಖ್ಯವಾಗಿ 2 ತಿಂಗಳಿನಿಂದ ಶಾಂತವಾಗಿತ್ತು. ಅಂದರೆ ಇರಾನ್ ಹಾಗೂ ಅಮೆರಿಕದ ನಡುವೆ ಯಾವುದೇ ರೀತಿಯಾದಂಥ ನೇರ ದಾಳಿಗಳು ನಡೆದಿರಲಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಿ ಒಂದೆರಡು 3 ಹಡಗುಗಳನ್ನು ಟಾರ್ಗೆಟ್ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ದೊಡ್ಡ ರೀತಿಯಾದಂಥ ದಾಳಿಗಳು 2 ತಿಂಗಳಲ್ಲಿ ನಡೆದಿರಲಿಲ್ಲ. ಕದನ ವಿರಾಮ ಘೋಷಣೆ ಆದ ಮೇಲೆ ಈಗ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇರಾನ್ ಹಾಗೂ ಅಮೆರಿಕ ನೇರ ಈಗ ಯುದ್ಧಕ್ಕೆ ಇಳಿದಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿ ಅಥವಾ ಪರ್ಷಿಯನ್ ಕೊಲ್ಲಿಯಲ್ಲಿ ಇರ್ತಕ್ಕಂಥ ಹಡಗುಗಳ ಮೇಲೆ ಏಕಾಏಕಿ ದಾಳಿಗಳು ನಡೀತಾ ಇದೆ. ಒಮನ್ ಕರಾವಳಿಯಲ್ಲಿ ಇದ್ದಂತಹ ಭಾರತದ ಹಡಗಿನ ಮೇಲೆ 46,000 ಟನ್ ಅಷ್ಟು ತೈಲ ಹಾಗೂ ರಾಸಾಯನಿಕವನ್ನು ತುಂಬಿಕೊಂಡು ಬರ್ತಿದ್ದಂಥ ಹಡಗಿನ ಮೇಲೆ ದಾಳಿ ಆಗಿರುವಂಥದ್ದು. ಅದು ಕೂಡ ಭಾರತದ ಧ್ವಜ ಹೊಂದಿದಂಥ ಹಡಗಿನ ಮೇಲೆ ಅಮೆರಿಕದ ಟ್ಯಾಂಕರ್ಗಳು ದಾಳಿ ಮಾಡಿರುವಂತಹದ್ದು. ಈ ದಾಳಿಯಲ್ಲಿ ಸುಮಾರು 21 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಲಾಯಿತು. ಅಲ್ಲಿದ್ದಕ್ಕಂಥ ಸಿಬ್ಬಂದಿ ಏನು ದಾಳಿ ಆಯಿತು, ಇಡೀ ಹಡಗು ಬೆಂಕಿ ಎತ್ತಿ ಉರಿತಾ ಇತ್ತು. ಅಂತ ಸಂದರ್ಭದಲ್ಲಿ ಅವರು ರಕ್ಷಣೆಗೆ ಮೊರೆ ಇಟ್ಟರು. ಆ ತಕ್ಷಣವೇ ಒಮನ್ನ ಸೇನೆ ರಕ್ಷಣೆಗೆ ಧಾವಿಸಿ ಅಲ್ಲಿದ್ದಂತಹ ಸಿಲುಕಿದಂತಹ 21 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಲಾಯಿತು. ಆದರೆ 3 ಸಿಬ್ಬಂದಿಗಳು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳು ಹೊರಬಂದಿದ್ದು. ಮತ್ತೆ ಭಾರತ ಸರ್ಕಾರ ಅದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿತ್ತು. ಆದರೆ ಇತ್ತೀಚೆಗೆ ಭಾರತ ಸರ್ಕಾರ ಕೊಟ್ಟಂತಹ ಮಾಹಿತಿ ಪ್ರಕಾರ ಯಾವ 3 ಸಿಬ್ಬಂದಿಗಳು ನಾಪತ್ತೆ ಆಗಿದ್ರು ಆ 3 ಸಿಬ್ಬಂದಿಗಳ ಶವಗಳು ಈಗ ಪತ್ತೆ ಆಗಿದೆ. 3 ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ಅದು ಕೂಡ ಅಮೆರಿಕ ಮಾಡಿದಂತಹ ದಾಳಿಯಲ್ಲಿ ಹತರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದೆ. ಭಾರತ ಸರ್ಕಾರದ ಹಡಗು ಹಾಗೂ ಜಲಮಾರ್ಗಗಳ ಸಚಿವರಾಗಿರ್ತಕ್ಕಂಥ ಸರ್ಬಾನಂದ್ ಸೋನೋವಾಲ್ ಅವರೇ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದುರದೃಷ್ಟವಶಾತ್ ಭಾರತದ 3 ಸಿಬ್ಬಂದಿಗಳು ಹಡಗಿನಲ್ಲಿರ್ತಕ್ಕಂಥ 3 ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಅವರ ಭಾರತದ ಯಾವ ರಾಜ್ಯದ ಮೂಲದವರು ಅನ್ನುವಂಥದ್ದು ಇನ್ನಷ್ಟು ಸ್ಪಷ್ಟನೆ ಬೇಕಾಗುತ್ತೆ. ಆದರೆ ಒಂದಂತೂ ಸತ್ಯ, ಭಾರತದ ಹಡಗುಗಳ ಮೇಲೂ ಕೂಡ ಒಮನ್ ಕರಾವಳಿಯಲ್ಲಿ ದಾಳಿ ಆಗ್ತಾ ಇದೆ.
ಆಗಿದೆ. ಭಾರತದ ಹಡಗುಗಳನ್ನೇ ಗುರಿಯಾಗಿರಿಸಿಕೊಂಡು ಅಮೆರಿಕ ದಾಳಿಯನ್ನ ಮಾಡ್ತಿರುವಂತಹದ್ದು. 2 ದಿವಸಗಳ ಹಿಂದೆ ಏನು ಈ ಸೆಟ್ಟಬೆಲ್ಲ ಹಡಗಿನ ಮೇಲೆ ದಾಳಿ ಆಗಿತ್ತು. ಈಗ ಮತ್ತೊಂದು ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಬಹುಮುಖ್ಯವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಕಾರಣಕ್ಕೂ ಅಮೆರಿಕ ಅಥವಾ ಇರಾನ್ನ ಒಪ್ಪಿಗೆ ಇಲ್ಲದೆ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂತಹದನ್ನ ಅಮೆರಿಕ ಹೇಳ್ತಿದೆ. ಮತ್ತೆ ಇನ್ನೊಂದು ಕಡೆ ಇರಾನ್ ಕೂಡ ಹೇಳ್ತಿದೆ, ನಮ್ಮ ಅನುಮತಿ ಇಲ್ಲದೆ ಯಾವ ಹಡಗುಗಳ ಸಂಚಾರ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಇರಾನ್ ಕೂಡ ಹೇಳ್ತಿದೆ. ಇರಾನ್ ಕೂಡ ಒಂದೆರಡು ಹಡಗುಗಳ ಮೇಲೆ ಕೂಡ ದಾಳಿ ಮಾಡಿದೆ. ಆದ್ರೆ ಇರಾನ್ ಸೇನೆ ಭಾರತದ ಯಾವುದೇ ಹಡಗುಗಳ ಮೇಲೆ ಇದುವರೆಗೂ ದಾಳಿ ಮಾಡಿದಂತ ಉದಾಹರಣೆ ಇಲ್ಲ. ಆದ್ರೆ ಅಮೆರಿಕ ಭಾರತದ ಹಡಗುಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿದೆ. ಹೀಗಾಗಿ ಅಮೆರಿಕದ ರಾಯಭಾರಿ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಸಮನ್ಸ್ ಮಾಡಿದ್ದಾರೆ. ಸಮನ್ಸ್ ಮಾಡಿ ಯಾಕೆ ಈ ರೀತಿಯಾದಂತಹ ವಿಶ್ವಾಸ ದ್ರೋಹದ ಕೆಲಸವನ್ನ ಮಾಡಿದ್ರಿ, ಯಾಕೆ ದಾಳಿಯನ್ನ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ಭಾರತ ಸರ್ಕಾರ ಮಾಡಿದೆ. ಅದಕ್ಕೆ ಈಗ ಅಮೆರಿಕ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ, ಮತ್ತೆ ಸುದೀರ್ಘ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಚ್ಚು ಚರ್ಚೆ ಆಗ್ತಿದೆ. ಮತ್ತೆ ಇದನ್ನ ಕೇಂದ್ರ ಸರ್ಕಾರ ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಅಮೆರಿಕಕ್ಕೆ ನೇರವಾದಂತ ಪ್ರಶ್ನೆನ ಕೇಳಬೇಕಾಗುತ್ತೆ. ಅಂದ್ರೆ ಒಮನ್ ಕೊಲ್ಲಿಯಲ್ಲಿ ಭಾರತದ ಹಡಗುಗಳು, ಭಾರತ ಯಾವುದೇ ದೇಶಕ್ಕೆ ಸಮಸ್ಯೆ ಮಾಡಿಲ್ಲ, ಇರಾನ್ಗೂ ಸಮಸ್ಯೆ ಮಾಡಿಲ್ಲ, ಈಗ ಅಮೆರಿಕಕ್ಕೂ ಸಮಸ್ಯೆ ಮಾಡಿಲ್ಲ, ಅಥವಾ ಇನ್ನಷ್ಟು ನಾನು ಮಾತಾಡ್ತೀನಿ. ದಾಳಿ ಬಗ್ಗೆ ಬಂದರು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಶಿನಾಸ್ ಬಂದರು ಅಧಿಕಾರಿಗಳು ಅವರ ನೆರವನ್ನ ಸಿಬ್ಬಂದಿ ಕೇಳಿದ್ದಾರೆ. ಹೌದು, ನಮ್ಮ ಹಡಗಿನ ಎಂಜಿನಿಗೆ ಬೆಂಕಿ ಬಿದ್ದಿದೆ, ಆದರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ಇರಾನ್ ಕೂಡ ಪ್ರತಿಕಾರ ಮಾಡ್ತಾ ಇದೆ ಅಮೆರಿಕದ ವಾಯು ದಾಳಿಗೆ. ಅಮೆರಿಕದ ಯುದ್ಧ ನೌಕೆ ಮೇಲೇನೆ IRGC ದಾಳಿ ಮಾಡಿದೆ. ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಯ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಇರ್ಬಿಲ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆ, ಅದರ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಬಹ್ರೇನ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅತ್ಯಂತ ಪುಟ್ಟ ರಾಷ್ಟ್ರ, ಯಾರ್ದು ಒಬ್ಬರು ಸುದ್ದಿ ಒಬ್ಬರ ಸಹವಾಸಕ್ಕೆ ಹೋಗಲ್ಲ ಅವರು. ಆದರೆ ನೋಡಿ, ಅದರ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇಸಾ ಏರ್ಬೇಸ್ ಹೊತ್ತಿ ಉರಿದಿದೆ. ಇನ್ನು ಕುವೈತ್ನಲ್ಲಿರುವಂತಹ ಅಮೆರಿಕ ನೆಲೆಗಳ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಅಲಿ ಅಲ್ ಸಲೇಮ್ ಸೇರಿದಂತೆ 2 ವಾಯು ನೆಲೆಗಳು ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಅಹಮದ್ ಅಲ್ ಜಬೇರ್, ಅಲಿ ಅಲ್ ಸಲೇಮ್ 2 ವಾಯು ನೆಲೆಗಳ ಮೇಲೆ. ಇನ್ನು ನೋಡಿ, ಜೋರ್ಡಾನ್ನ ಏರ್ವೇಸ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ. 12 ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ 12 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡಲಾಗಿದೆ. ಬಹ್ರೇನ್ನಲ್ಲಿ ಜನನಿಬಿಡ ಪ್ರದೇಶದ ಮೇಲೆ, ಜನವಸತಿ ಪ್ರದೇಶದ ಮೇಲೆ ಮಿಸೈಲ್ ದಾಳಿ ಮಾಡಲಾಗಿದೆ. ಕಟ್ಟಡಗಳು ಧ್ವಂಸಗೊಂಡಿವೆ, ವೆಹಿಕಲ್ಗಳು ಹೊತ್ತಿ ಉರಿದಿವೆ. ನೋಡಿ, ಕಟ್ಟಡಗಳ ಮೇಲೆ ಬಿದ್ದಂಥ ಮಿಸೈಲ್ಗಳು.